ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೇ 3 ಇನ್ ಹೈದರಾಬಾದ್ ಪಾರ್ಟ್ ಬಿ. ಗೋಲ್ಕೊಂಡ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಬಂದಿದ್ದೇನೆ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿಗೆ. ನಾವು ನೋಡಿರೋ ಜಾಗಗಳಲ್ಲಿ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್ ಅಂತಲೇ ಹೇಳ್ಬೋದು. ಮೊಬೈಲ್ ಫೋನ್ಸ್ ಮತ್ತು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅಲೋವ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಆಚೆಯಿಂದ ಒಂದಷ್ಟು ಶಾರ್ಟ್ಸ್ ತೊಗೊಂಡೆ ನಿಮಗೆ ತೋರಿಸೋಣ ಅಂತ. ಇಟ್ಸ್ ಅ 216 ಫೀಟ್ ಮೆಟಾಲಿಕ್ ಸ್ಟ್ಯಾಚ್ಯೂ ರಾಮಾನುಜಾಚಾರ್ಯರವ್ರದ್ದು. ಒಳಗಡೆ ಹೋದ್ಮೇಲಂತೂ 108 ಟೆಂಪಲ್ ರೆಪ್ಲಿಕಾಸ್ ಇದೆ. ಕಣ್ಣುಗಳಿಗೆ ವಿಜುವಲ್ ಟ್ರೀಟ್ ಅಂತಲೇ ಹೇಳ್ಬೋದು. ಯು ಗೈಸ್ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಫೈನಲಿ ನಮ್ಮ ರೂಮ್ಗೆ ವಾಪಸ್ ಬಂದ್ವಿ. ಇವಾಗ ಟೈಮ್ 7 o'clock ಇನ್ ದ ಈವ್ನಿಂಗ್. ನಾವು ಅಂದ್ಕೊಂಡಿದ್ದಂಗೆ ನಿಮಗೆ ತೋರಿಸಿದ್ದೀನಿ 3 ಜಾಗಗಳು ಕವರ್ ಮಾಡಿದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಟೆಂಪಲ್ ಕೂಡ ಕವರ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿಲಿ ಮೊಬೈಲ್ ಅಲೋ ಇರಲಿಲ್ಲ, ಅದಕ್ಕೋಸ್ಕರ ನಾನು ಏನೂ ಎಷ್ಟೊಂದು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ನನಗೆ ಎಲ್ರಿಗೂ ಈ ನಾಮ ಹಾಕಿದ್ದು ಅಲ್ಲೇ, ಸುಮ್ಮನೆ ಫ್ರೀಯಾಗಿ ಹಾಕ್ತಾಯಿದ್ರು, ಅದಕ್ಕೆ ಹಾಕ್ಸ್ಕೊಂಡ್ವಿ. ಸೊ ಅ ಡೇ ವೆರಿ ವೆಲ್ ಸ್ಪೆಂಟ್. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದು. ಸೊ ಅಷ್ಟೇ, ಇದಾಗಿತ್ತು ಡೇ 3 ಇನ್ ಹೈದರಾಬಾದ್. ನೋಡೋಣ ನಾಳೆ ಹೇಗೆ ಹೋಗುತ್ತೆ ಅಂತ. ಸಿ ಯು ಟುಮಾರೋ. ಬಾಯ್ ಬಾಯ್, ಗುಡ್ ನೈಟ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೇ 4 ಇನ್ ಹೈದರಾಬಾದ್, ವಿಚ್ ಇಸ್ ಫೈನಲ್ ಡೇ. ಇವತ್ತು ನಾವು ಜಸ್ಟ್ ಒನ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಅದು ಚಾರ್ಮಿನಾರ್ಗೆ. ಅದಾದಮೇಲೆ ನಮ್ಮ ದೊಡ್ಡಮ್ಮ ಮನೇಲಿ ಲಂಚ್ಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಅಲ್ಲಿ ಹೋಗಿ ಲಂಚ್ ಮಾಡಿ ಬೆಂಗಳೂರಿಗೆ ಹೊರಡೋದು. ಇದು ನಮ್ಮ ಇವತ್ತಿನ ಪ್ಲ್ಯಾನ್. ಹೇಗೋಗುತ್ತೆ ನೋಡೋಣ, ಲೆಟ್ಸ್ ಗೋ. ಇದು ಚಾರ್ಮಿನಾರ್ ಎಂಟ್ರೆನ್ಸ್ ರೋಡ್. ನಿಮ್ಮೆಲ್ರಿಗೂ ಚಾರ್ಮಿನಾರ್ ಗೊತ್ತೇ ಇರುತ್ತೆ, ಇಟ್ಸ್ ಅ ಮಾನ್ಯುಮೆಂಟ್. ಅದಕ್ಕೆ ನಾನು ತುಂಬ ತೋರ್ಸೋಕ್ಕೆ ಹೋಗಿಲ್ಲ, ಫ್ರಂಟ್ ಆ್ಯಂಗಲ್ ಮತ್ತು ಸೈಡ್ ಆ್ಯಂಗಲಲ್ಲಿ ತೋರಿಸಿದ್ದೀನಿ. ಅಲ್ಲೇ ಪಕ್ಕದಲ್ಲಿದ್ದಂಥ ಶ್ರೀ ಭಾಗ್ಯಲಕ್ಷ್ಮಿ ಟೆಂಪಲ್ಗೆ ಹೋಗಿದ್ವಿ. ಒಳಗಡೆ ನೋಡೋಕ್ಕೇನು ತುಂಬ ಇರಲಿಲ್ಲ ಅಂತ ನಾನು ತುಂಬ ಕ್ಲಿಪ್ಪಿಂಗ್ಸ್ ತೊಗೊಂಡ್ಲಿಲ್ಲ. ವ್ಯೂ ಈ ಥರ ಇತ್ತು. ಇದಾದಮೇಲೆ ನಮ್ಮ ದೊಡ್ಡಮ್ಮ ಮನೆಗೆ ನಾವು ಲಂಚ್ಗೆ ಬಂದಿದ್ವಿ. ಅವ್ರು ನಮಗೆ ಅಂತ ಸ್ಪೆಷಲ್ ಲಂಚ್ ಪ್ರಿಪೇರ್ ಮಾಡಿದರು, ನೀವೇ ನೋಡ್ತಾ ಇರ್ಬೋದು. ಸೌತ್ ಇಂಡಿಯನ್ ಆ್ಯಂಡ್ ಆಂಧ್ರ ಸ್ಟೈಲ್ ಮಾಡಿದರು, ಸಖತ್ತಾಗಿತ್ತು. ಅದ್ರ ಜೊತೆಗೆ ಜಾಮೂನ್ ಕೂಡ ಮಾಡಿದರು, ಅದನ್ನು ತಿನ್ಕೊಂಡು ಅವತ್ತು ಸಂಕಷ್ಟಾರ ಚತುರ್ಥಿ ಇದ್ದಿದ್ದರಿಂದ ಹೋಮ ನಡೀತಾ ಇತ್ತು. ದೇವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಿ ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ. ಫೈನಲಿ ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ. ಯಮ್ಮಿ ಲಂಚ್ ಮತ್ತು ವಿತ್ ಸಚ್ ಬ್ಯೂಟಿಫುಲ್ ಪೀಪಲ್ ಅರೌಂಡ್. ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಸೋ ಗುಡ್. ಹೈದರಾಬಾದ್ ಟ್ರಿಪ್ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಟು ಬಿ ವೆರಿ ಆನೆಸ್ಟ್. ಇದಾಗಿತ್ತು ನನ್ನ ಡೇ 4 ಇನ್ ಹೈದರಾಬಾದ್. ಹೋಪ್ಫುಲಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.